ಬೇಗ ಬೇಗನೆ ಮೆಲ್ಲ ಮೆಲ್ಲನೆ. ಬೇಗ ಬೇಗನೆ ಮುಂದುವರಿಯಲು ನೀವು ಮೆಲ್ಲ ಮೆಲ್ಲನೆ ನಡೆಯಬೇಕು. ಇದೆಂಥ ವಿರೋಧಾಭಾಸ ಎನ್ನಬಹುದು. ನೀವು ಯೋಚಿಸಿ ನೋಡಿ. ಅವಸರ ಆತುರಗಳಿಗೂ ನಮ್ಮ ಕೆಲಸದ ವೇಗಕ್ಕೂ ಸಂಬಂಧವಿಲ್ಲ. ಈ ವಿಚಾರವನ್ನು ಸರಿಯಾಗಿ ತಿಳಿದುಕೊಂಡರೆ ಎಲ್ಲ ಕೆಲಸಗಳನ್ನು ನಾವು ಆಸಕ್ತಿ, ಏಕಾಗ್ರತೆ ಮತ್ತು ಸಂತೋಷದಿಂದ ಮಾಡಬಹುದು. ನಮ್ಮ ಸುಪ್ತ ಮನಸ್ಸು ನಾವು ಪಡೆಯುವ ಎಲ್ಲ ಅನುಭವಗಳನ್ನು ಸಂಗ್ರಹಿಸಿರುತ್ತದೆ. ಅಭ್ಯಾಸಗಳ ನಿರ್ಮಾಣ ಮತ್ತು ನಿಯಂತ್ರಣ ಸುಪ್ತ ಮನಸ್ಸಿನ ಒಂದು ಮುಖ್ಯ ಕಾರ್ಯ. ಅದನ್ನು ನಾವು ಹೇಗೆ ನಡೆಸಿಕೊಳ್ಳುತ್ತೇವೆಯೋ ಅದು ಹಾಗೆ ನಡೆಯುತ್ತದೆ. ನಮ್ಮ ಉದ್ದೇಶದ ಸಾಫಲ್ಯಕ್ಕೆ ಸಹಾಯಕವಾಗುವಂತೆಯೂ ವಿರೋಧವಾಗುವಂತೆಯೂ ಅದನ್ನು ದುಡಿಸಿಕೊಳ್ಳಬಹುದು. ಆತುರ, ಅಸಹನೆ, ಗಲಿಬಿಲಿ, ಗೊಂದಲಗಳನ್ನು ಅದಕ್ಕಿತ್ತರೆ ಅದನ್ನೇ ಅದು ವೃದ್ಧಿಸುತ್ತದೆ. ಕ್ರಮ, ನಿಯಮ, ಶಾಂತತೆ, ಏಕಾಗ್ರತೆಯ ಕೆಲಸವನ್ನೇ ಕೊಟ್ಟರೆ ಅದನ್ನು ವೃದ್ಧಿಸಲು ತನ್ನ ಸಹಾಯ ಮಾಡುತ್ತದೆ. ಯಾವುದೇ ಕಲೆ ಅಥವಾ ಕೆಲಸದಲ್ಲಿ ನಮಗೆ ಪೂರ್ಣ ದಕ್ಷತೆ ಬರಬೇಕಾದರೆ ಅದರ ಕಾರ್ಯವಿಧಾನ ನಮ್ಮ ಸುಪ್ತ ಮನಸ್ಸಿನಲ್ಲಿ ಸರಿಯಾಗಿ ನೆಲೆ ನಿಲ್ಲಬೇಕು. ಅದನ್ನು ಮಾಡುವಾಗ ಲಕ್ಷ್ಯ ಕೊಡದೆ ಸರಾಗವಾಗಿ ಮಾಡುವಂತಾಗಬೇಕು. ತನ್ಮೂಲಕ ಸಂತೋಷವೂ ಉಂಟಾಗಬೇಕು. ಕೆಲಸವನ್ನೋ ಕಲೆಯನ್ನೋ ಅವಸರ ಆತುರದ ಭಾರ ಹೊರಿಸದೆ ಮೆಲ್ಲ ಮೆಲ್ಲನೆ ಕಲಿಯಲು ಯತ್ನಿಸಿದರೆ ಅದನ್ನು ಸರಿಯಾಗಿ ಪೂರ್ಣವಾಗಿ ಕಲಿಯಬಲ್ಲೆವು. ಮಾತ್ರವಲ್ಲ, ಯಾವ ಕಷ್ಟವನ್ನು ಪಡದೆ ಅಥವಾ ಭಯವಿಲ್ಲದೆ ಮುಂದೆ ಅವಕಾಶ ಬಂದಾಗ ಪುನಃ ಅದನ್ನು ಮಾಡಬಲ್ಲೆವು. ಸಣ್ಣ ಕೆಲಸವಾದರೂ ಮನಸ್ಸು ಕೊಟ್ಟು ಚೆನ್ನಾಗಿ ಮಾಡಬೇಕು. ಏಕೆ ಎಂಬುದು ನಿಮಗೀಗ ಗೊತ್ತಾಗಿರಬಹುದಲ್ಲವೇ? ಧನ್ಯವಾದಗಳು ಸ್ನೇಹಿತರೆ.